ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಪಂಚಾಂಗ ಶುದ್ಧಿಯನ್ನು ನಾವು ಗಮನಿಸ್ತಾ ಹೋಗೋದಾದರೆ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲಪಕ್ಷ ಚತುರ್ಥೀ ತಿಥಿ ಶತಭಿಷ ನಕ್ಷತ್ರ. ಈ ದಿವಸ ಗುರುವಾರ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ ರಾಹುಕಾಲದ ಪೂರ್ಣ ಪ್ರಮಾಣ. ಈ ರಾಹುಕಾಲವನ್ನು ತ್ಯಾಜ್ಯ ಮಾಡಿ ಶುಭ ಕೆಲಸಗಳನ್ನು ಮತ್ತು ವಿಶೇಷವಾದಂತಹ ಪ್ರಯಾಣವನ್ನು ಮಾಡೋದರಿಂದ ಯಶಸ್ಸನ್ನು ಹೊಂದಬಹುದು. ಹಾಗಾಗಿ ರಾಹುಕಾಲಕ್ಕೆ ಹೆಚ್ಚಿನ ಮಹತ್ವ ಇರತಕ್ಕಂಥದ್ದು. ರಾಹುಕಾಲವನ್ನು ಗಮನಿಸಿ ಅದನ್ನು ತ್ಯಾಜ್ಯ ಮಾಡಿ ಕಾರ್ಯಪ್ರವೃತ್ತರಾಗಿ ಶುಭವಾಗಿ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಯಾರು ಜಾತಕವನ್ನು ಬರೆಸಿಲ್ವೋ ಅಥವಾ ತಾವು ಹುಟ್ಟಿದಂತಹ ದಿನಾಂಕ, ಸ್ಥಳ, ಸಮಯ, ವಾರ ಇತ್ಯಾದಿಗಳಲ್ಲಿ ಗೊಂದಲವಿದೆಯೋ ಅಥವಾ ಅದು ಯಾವುದು ಗೊತ್ತೇ ಇಲ್ವೋ ಅಂಥವರೂ ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನು ತಿಳಿದು ಇಲ್ಲಿ ಹೇಳುವ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಅನುಸರಿಸ್ತಾ ಹೋದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಬಹುದು. ಜೊತೆಗೆ ಆನಂದವಾಗಿರತಕ್ಕಂತಹ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು. ಹಾಗಾಗಿ ಜಾತಕವನ್ನು ಬರೆಸಿ ಫಲವನ್ನು ತಿಳಿದುಕೊಳ್ಳಿ. ಮೊದಲು ಮೇಷರಾಶಿ. ಮೇಷರಾಶಿಯವರು ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು. ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ತಾತ್ಸಾರ ಭಾವನೆ ಇರುತ್ತೆ, ಆರೋಗ್ಯ ಸರಿಯಾಗ್ಬಿಡುತ್ತೆ ಅನ್ನುವಂಥದ್ದು. ಆ ರೀತಿ ತಾತ್ಸಾರದಿಂದ ಒಂದಷ್ಟು ದೊಡ್ಡ ತೊಂದರೆಗಳಿಗೆ ಅದು ಅವಕಾಶವಾಗುವಂಥದ್ದು. ಆರಂಭದಲ್ಲೇ ಸಣ್ಣದಾಗಿ ಇರುವಾಗಲೇ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು, ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಹಳೆಯ ನೆನಪುಗಳು ನಿಮ್ಮನ್ನು ಕಾಡುವಂಥದ್ದು. ಹಿಂದೆ ಯಾವುದೋ ಘಟನೆ ನಡೆದಿರುತ್ತೆ, ಒಳಿತಿರಬಹುದು, ಕೆಡಕಿರಬಹುದು, ಆದರೆ ಆ ಒಂದು ನೆನಪು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಸಂತೋಷ ಪಡ್ತೀರಿ, ಕಣ್ಣೀರು ಹಾಕ್ತೀರಿ, ಎರಡಕ್ಕೂ ಕೂಡ ಅವಕಾಶಗಳಾಗತ್ತೆ. ಶಾಂತವಾಗಿರಬೇಕು ಅಂತ ಹೇಳಿದ್ರೆ ಮೌನಕ್ಕೆ ಶರಣು ಹೋಗ್ತಕ್ಕಂಥದ್ದು. ಮಾತಿನಿಂದ ಒಂದಷ್ಟು ಅಶಾಂತಿ ಆಗುವಂಥದ್ದಾಗತ್ತೆ. ಆದ್ದರಿಂದ ಮನಸ್ಸಿಗೆ ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತಾದರೆ ಆದಷ್ಟು ಮಾತನ್ನು ಕಡಿಮೆ ಮಾಡಿ ಮೌನಕ್ಕೆ ಶರಣು ಹೋಗಿ, ಆಗ ಈ ದಿನವನ್ನು ಶಾಂತವಾಗಿ ಕಳೀಲಿಕ್ಕೆ ಅವಕಾಶಗಳಾಗತ್ತೆ. ಹಳೆಯ ಬಾಕಿ ಏನಾದರೂ ನಿಮ್ಮ ನಿರೀಕ್ಷೆಯಲ್ಲಿದ್ದರೆ ಆ ವಿಚಾರ ಮುನ್ನೆಲೆಗೆ ಬರುತ್ತೆ. ಅದನ್ನು ಹೇಗೆ ನಾನು ಪಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ನಾನು ಕೇಳಬೇಕು, ಇವೆಲ್ಲ ಆಲೋಚನೆಗಳು ಬರುವಂಥದ್ದಾಗತ್ತೆ. ಸರ್ಕಾರಿ ಉದ್ಯೋಗದಲ್ಲಿರತಕ್ಕಂಥವರಿಗೆ ಬಹಳ ಶುಭವಾದಂತಹ ದಿವಸ ಮತ್ತು ಜೊತೆಗೆ ಶುಭ ಸುದ್ದಿಯನ್ನು ಕೇಳುವಂತಹ ಅವಕಾಶಗಳು, ಮನಸ್ಸಿಗೆ ಸಂತೋಷ ಸಿಕ್ಕುವಂಥದ್ದು ಈ ದಿವಸದಲ್ಲಿ ಆಗತ್ತೆ. ಲೇಖಕರಿಗೆ ಮತ್ತು ಪುಸ್ತಕ ವ್ಯಾಪಾರಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದು. ನಿಮ್ಮ ವ್ಯಾಪಾರ ಅಥವಾ ಉದ್ಯೋಗ, ವೃತ್ತಿ ಅಥವಾ ಹವ್ಯಾಸ ಇದೆಲ್ಲದಕ್ಕೂ ವಿಶೇಷವಾದಂತಹ ಪ್ರೋತ್ಸಾಹ, ಧನಲಾಭ, ಸ್ಥಾನ, ಮಾನ, ಮರ್ಯಾದೆಗಳು ಸಿಕ್ಕುವಂಥದ್ದಾಗತ್ತೆ. ಚೌಡೇಶ್ವರಿ ದೇವಿಯನ್ನು ಪ್ರಾರ್ಥನೆ ಮಾಡಿ, ಕೆಂಪು ಹೂಗಳಿಂದ ದೇವಿಯನ್ನು ಅರ್ಚನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಸಮಾಜದಲ್ಲಿ ಅವಮಾನ, ಅಪಕೀರ್ತಿ ಇದೆಲ್ಲದಕ್ಕೂ ಕೂಡ ಅವಕಾಶಗಳಾಗುವಂಥದ್ದು. ನೀವು ಎಷ್ಟು ಜಾಗರೂಕರಾಗಿರ್ತೀರೋ ಅಷ್ಟರ ಮಟ್ಟಿಗೆ ಆಗತಕ್ಕಂತಹ ಅವಮಾನವನ್ನಾಗಲಿ ಅಥವಾ ಅಪಕೀರ್ತಿಯನ್ನಾಗಲಿ ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಹಣದ ಸಮಸ್ಯೆ ಇಲ್ಲದೇ ಇದ್ದರೂ ಕೂಡ ವಿನಾಕಾರಣ ಖರ್ಚನ್ನು ಮಾಡ್ತೀರಿ. ದುಡ್ಡಿದೆ, ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಹಣ ನಿಮ್ಮ ಕೈಯಲ್ಲಿ ಓಡಾಡ್ತಾ ಇದೆ, ಆದರೆ ದುಂದು ವೆಚ್ಚ ಅನ್ನುವಂಥದ್ದು ಅದಕ್ಕೆ ಕಡಿವಾಣವೇ ಇಲ್ಲ. ಯಾವುದಕ್ಕೆ ಹಣ ಖರ್ಚಾಗ್ತಾ ಇದೆ, ಹೇಗೆ ಖರ್ಚಾಗ್ತಾ ಇದೆ, ಯಾವುದರ ಲೆಕ್ಕವೂ ಇಲ್ಲ. ಹಣದ ಬೆಲೆಯೂ ಕೂಡ ಗೊತ್ತಾಗದೇ ಇರತಕ್ಕಂತಹ ದಿವಸವಾಗಿರುತ್ತೆ. ಮನೆಯಲ್ಲಿ ಆಗಬೇಕಾದಂತಹ ಮಂಗಳ ಕಾರ್ಯ ನಿಂತು ಹೋಗ್ತಕ್ಕಂತಹ ಭಯ ನಿಮಗೆ ಕಾಡುತ್ತೆ. ಕಾರಣ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಈ ಕೆಲಸ ನಿಂತು ಹೋಗ್ಬಿಡುತ್ತೋ ಅನ್ನುವಂತಹ ಹೆದರಿಕೆ ಹೆಚ್ಚಾಗಿರುವಂಥದ್ದು. ಕುಟುಂಬದಲ್ಲಿ ಮಾತುಕತೆ ತುಂಬ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಬಂಧುಗಳಲ್ಲಿ ಪರಸ್ಪರವಾಗಿ ವಿರೋಧ ಅನ್ನುವಂಥದ್ದಿರುತ್ತೆ. ಮಾನಸಿಕವಾಗಿ ತುಂಬ ಕುಗ್ಗು ಹೋಗ್ತೀರಿ. ಅಲ್ಲಿ ಮಾನಸಿಕವಾದಂತಹ ವೈರಾಗ್ಯ ನಿಮಗೆ ಕಾಡುವಂಥದ್ದು. ಜೀವನ ಅಂದರೆ ಇಷ್ಟೇ, ನಾನು ಎಷ್ಟು ಕಷ್ಟಪಟ್ಟರು ಹೇಗಿದ್ದರೂ ಕೊನೆಗೆ ಇಷ್ಟೇ ಉತ್ತರ ಅನ್ನುವಂಥದ್ದೆಲ್ಲ ಮಾತುಗಳು ಬರುತ್ತೆ. ಆ ರೀತಿಯ ಉತ್ಸಾಹವನ್ನು ಕಳ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ.
ಜೀವನದಲ್ಲಿ ಪ್ರತಿ ಕ್ಷಣವೂ ಕೂಡ ಹೊಸ್ತು, ಪ್ರತಿ ದಿನವೂ ಕೂಡ ಹೊಸ್ತು. ಹಾಗಾಗಿ ನಾವು ಉತ್ಸಾಹದಿಂದ ಇರಬೇಕು, ಸರಿಯಾದಂತಹ ರೀತಿಯಲ್ಲಿ ನಡ್ಕೊಳ್ಬೇಕು, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಬೇಕು, ನಮಗಿರ್ತಕ್ಕಂತಹ ಎಲ್ಲ ಅನುಕೂಲಗಳನ್ನು, ವ್ಯವಸ್ಥೆಯನ್ನು, ಉತ್ತಮವಾದಂತಹ ಸಮಯವನ್ನು, ಉತ್ತಮರ ಸಂಪರ್ಕವನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು. ಇದು ಜೀವನದ ಮುಖ್ಯ ಗುರಿಗಳಲ್ಲಿ ಕೆಲವು ಆಗಬೇಕು ಅನ್ನುವಂಥದ್ದು. ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ ವ್ಯಾವಹಾರಿಕವಾಗಿ ವ್ಯಾಪಾರದ ದೃಷ್ಟಿಯಿಂದ ಜನರನ್ನು, ಗ್ರಾಹಕರನ್ನು ತೃಪ್ತಿಪಡಿಸಬೇಕು, ಅವರ ಮೆಚ್ಚುಗೆಗೆ ಒಳಗಾಗಬೇಕು ಅನ್ನುವಂಥದ್ದಕ್ಕೆ ತುಂಬ ಪರಿಶ್ರಮವನ್ನು ಪಡಬೇಕು, ತುಂಬ ಸಾಹಸವನ್ನು ಪಡಬೇಕಾದಂತಹ ದಿವಸ ಇದು. ಸಾಯಂಕಾಲದ ಹೊತ್ತಿಗೆ ಏನೋ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು ಅನ್ನುವ ಹಾಗೆ ನೀವು ಸಮಾಧಾನವನ್ನು ಮಾಡಿಕೊಳ್ಬೇಕಾದಂಥದ್ದು. ಸ್ಥಳ ಬದಲಾವಣೆಯ ಯೋಗ ಇರೋದರಿಂದ ಅನುಕೂಲವಾಗತ್ತೆ. ಜಾಗವನ್ನು ಬದಲಾಯಿಸೋದ್ರಿಂದ ನಿಮಗೆ ಅನುಕೂಲವಾದಂತಹ ಒಂದಷ್ಟು ವಾತಾವರಣ ಅಥವಾ ಅನುಕೂಲವಾಗ್ತಕ್ಕಂತಹ ಕೆಲಸಗಳು ಆಗುವಂಥದ್ದು ಸೂಚ್ಯವಾಗಿ ಕಾಣ್ತಾ ಇದೆ. ಮಾನಸಿಕವಾಗಿ ಮಾತ್ರ ಸಮಾಧಾನ ಇರೋದಿಲ್ಲ. ಇನ್ನಷ್ಟು ಮತ್ತಷ್ಟು ಬೇಕು ಅಂತಲೋ, ನಾನು ಇನ್ನಷ್ಟು ಕಷ್ಟವನ್ನು ಪಡಬೇಕಾಗಿತ್ತು ಅಂತಲೋ, ಅಥವಾ ಇನ್ನಷ್ಟು ಪಡ್ಕೋಬೇಕು ಅಂತಲೋ ಈ ರೀತಿಯ ಒತ್ತಡದಲ್ಲಿ ಮನಸ್ಸು ಇರುವಂಥದ್ದು. ವ್ಯಾಪಾರದಲ್ಲಿ ಏನೋ ಒಂದು ರೀತಿಯಲ್ಲಿ ನಿಮ್ಮ ಆಲೋಚನೆಗಳಿಂದ ಹಿನ್ನಡೆಯಾಗ್ತಕ್ಕಂಥದ್ದಿದೆ. ಆದಾಯದ ಜಾಡನ್ನೇ ಹಿಡಿದು ಹೋದರೆ ಯಶಸ್ಸನ್ನು ಕಾಣ್ತೀರಿ, ಲಾಭವನ್ನೇ ಪಡಿಬೇಕು. ಯಾವ್ಯಾವುದರಿಂದ ಲಾಭ ಸಿಕ್ಕಕ್ಕೆ ಸಾಧ್ಯವೋ ಅದೆಲ್ಲವೂ ಕೂಡ ನನ್ನದಾಗಬೇಕು ಅನ್ನುವಂತಹ ಭಾವನೆಗಳಿದ್ದಾಗ ಯಶಸ್ಸಿಗೆ ಅವಕಾಶಗಳಿರುತ್ತೆ. ಪದಾರ್ಥಗಳ ಬೆಲೆಯಲ್ಲಿ ಒಂದಷ್ಟು ವ್ಯತ್ಯಯಗಳನ್ನು ಕೂಡ ಮಾಡ್ಕೊಳ್ತೀರಿ ಅಂತ ಅರ್ಥ. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ ಅನವಶ್ಯವಾದಂತಹ ವಿಚಾರಗಳ ಪ್ರಸ್ತಾಪದಿಂದ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಯಾವ ವಿಷಯಗಳು ಬೇಡವಾಗಿರುತ್ತೋ ಅಂತಹ ವಿಚಾರಗಳೇ ಮುನ್ನೆಲೆಗೆ ಬರುತ್ತೆ. ಅದು ಮನೆಯಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅನ್ವಯವಾಗ್ತಕ್ಕಂಥದ್ದು. ಅಲ್ಲಿ ಮನಸ್ತಾಪಕ್ಕೆ, ಜಗಳಕ್ಕೆ, ಬೇರೆಯವರ ಜೊತೆಯಲ್ಲಿ ನಿಷ್ಠುರವಾಗೋದಕ್ಕೆ, ಮಾತು ಬಿಡೋದಕ್ಕೆ ಕಾರಣಗಳು ಆಗುವಂಥದ್ದು. ಹಲ್ಲಿಗೆ ಸಂಬಂಧಪಟ್ಟಂತಹ ತೊಂದರೆ ಕಾಣಬಹುದು. ದಂತ ವೈದ್ಯರನ್ನು ಅವಶ್ಯವಾಗಿ ಸಂಪರ್ಕ ಮಾಡಿ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ಅವರು ಹೇಳಿದ ಹಾಗೆ ನಡ್ಕೊಳ್ಳಿ. ಇರತಕ್ಕಂತಹ ಸಮಸ್ಯೆ ನಿವೃತ್ತಿಯಾಗಲಿ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆ ಕಾಡುವಂತಹ ದಿವಸವಾಗುತ್ತೆ. ಸಹೋದ್ಯೋಗಿಗಳ ಸ್ವಭಾವವಾಗಲಿ, ವರ್ತನೆಯಾಗಲಿ ಮನಸ್ಸಿಗೆ ತುಂಬ ಬೇಸರವನ್ನು ಉಂಟು ಮಾಡುತ್ತೆ. ನೀವೆಷ್ಟೇ ಪ್ರಾಮಾಣಿಕವಾಗಿರ್ಬೋದು, ಜೊತೆಯಲ್ಲಿರುವಂಥವರು ಅದೇ ಮನಸ್ಥಿತಿಯಲ್ಲಿರಬೇಕಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ಹಣಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು. ಇದೆಲ್ಲವನ್ನೂ ಕೂಡ ವಿಶೇಷವಾಗಿ ಸವಾಲಾಗಿ ಸ್ವೀಕರಿಸಿ ಬಹಳ ತಾಳ್ಮೆಯಿಂದ ಬಗೆಹರಿಸ್ಕೊಳ್ಬೇಕು. ಸಮಸ್ಯೆಯನ್ನು ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ಲ. ರಾಜಕೀಯ ವ್ಯಕ್ತಿಗಳು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ, ಸಹಾಯವನ್ನು ಮಾಡ್ತಕ್ಕಂತಹ ಯೋಗ ಸೂಕ್ಷ್ಮವಾಗಿ ಕಾಣ್ತಾ ಇದೆ. ಶತ್ರುಗಳ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಶಾಂತವಾಗಿರಿ. ತನ್ನಿಂದ ತಾನೇ ಎಲ್ಲವೂ ಕೂಡ ಸರಿಯಾಗ್ತಕ್ಕಂಥದ್ದಿದೆ. ತಾಪಸಮನ್ಯುವನ್ನು ಪ್ರಾರ್ಥನೆ ಮಾಡಿ. ಮನಸ್ಸಿನಲ್ಲಿ ಇರತಕ್ಕಂತಹ ಕೋಪ, ಹೃದಯದಲ್ಲಿರತಕ್ಕಂತಹ ಶತ್ರುತ್ವ, ದ್ವೇಷ ದೂರವಾಗಲಿ. ಶುಭವಾಗಿ.